ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಲ್ಯಾಂಡ್ ಸರ್ವೇಯರಿನ ಕ್ಲಾಸಸ್ ಫಿಸಿಕ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಹಾಗೂ ಕಂಪ್ಯೂಟರ್ ಅಪ್ಲಿಕೇಶನ್ ಹಾಗೂ ಕಂಪ್ಯೂಟರ್ ಅಪ್ಲಿಕೇಶನ್ ನಂತರ ಮೆಥಡ್ಸ್ ಆಫ್ ಮಾಡರ್ನ್ ಸರ್ವೇಯಿಂಗ್ ಅಂಡ್ ಜಿಯೋಗ್ರಫಿ ಆಲ್ ಕ್ಲಾಸಸ್ ನಮ್ಮಲ್ಲಿ ನಡೀತಾ ಇದೆ. ಆ್ಯಂಡ್ ಇವತ್ತು ಕಂಟಿನ್ಯೂಷನ್ ಆಫ್ ದ ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿರುವಂತಹ ಎರಡನೇ ಯೂನಿಟ್ ಯಾವುದು, GIS ಸಾಫ್ಟ್ವೇರ್ಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ. ಇಂಟ್ರಡಕ್ಷನ್ ಟು GIS ಕ್ಲಾಸಸ್ ಆಗಿದೆ. ಓಪನ್ ಸೋರ್ಸ್ ಡೆಸ್ಕ್ಟಾಪ್ GIS ಅಂದೇನು, ಇನ್ಸ್ಟಾಲೇಷನ್ ಹೇಗೆ ಮಾಡ್ತಾರೆ, ಇಂಟರ್ಫೇಸ್, ಲೋಡಿಂಗ್ ವೆಕ್ಟರ್ಸ್ ಹೇಗೆ ಮಾಡ್ತೀರಾ, ರಾಸ್ಟರ್ ಡಾಟಾ ಅಂದೇನು, ಲೇಯರ್ ಮ್ಯಾನೇಜ್ಮೆಂಟ್ ಅಂದೆ ಹೇಗಿರುತ್ತೆ, ಅಂಡ್ ಅದರ ಕೆಲವು MCQs ಸಹ ನೋಡಿದ್ವಿ. ಅಂಡ್ ಅಟ್ರಿಬ್ಯೂಟ್ ಟೇಬಲ್ ಆಪರೇಷನ್ಸ್ ಇರ್ಬೋದು, ಸ್ಪೆಷಲ್ ಕ್ವೀರೀಸ್ ಇರ್ಬೋದು, ಡಿಜಿಟೈಸಿಂಗ್ ಅಂಡ್ ಎಡಿಟಿಂಗ್ ವೆಕ್ಟರ್ ಲೇಯರ್ಸ್ ಹೇಗೆ ಮಾಡ್ತೀವಿ, ಡಿಜಿಟೈಸ್ ಹೇಗೆ ಮಾಡಬಹುದು ಡಾಟಾನ, ನಂತರ ಅದು ಡಾಟಾ ಮಾಡಿರೋಂತಹ ವೆಕ್ಟರ್ ಡಾಟಾನ ಡೀಟೇಲ್ಸ್ನ ಎಡಿಟ್ ಕೂಡ ಹೇಗೆ ಮಾಡೋದು ಅನ್ನೋದು ನೋಡಿದ್ವಿ. ಆ್ಯಂಡ್ ಸ್ಟೈಲಿಂಗ್ ಅಂಡ್ ಸಿಂಬೋಲಜಿ ಅಂದರೆ ಏನು ಮೀನಿಂಗು ಅದನ್ನು ಸಹ ನೋಡಿದ್ವಿ. ಈಗ ನಾವು ಕಂಟಿನ್ಯೂಷನ್ ಅದು ಮ್ಯಾಪ್ ಲೇಔಟ್ ಆ್ಯಂಡ್ ಪ್ರಿಂಟಿಂಗ್, ಪ್ಲಗ್ಗಿನ್ಸು, ಎಕ್ಸ್ಟೆನ್ಷನ್ಸ್ ಅಂದ್ರೆ ಏನು, ಕೋಆರ್ಡಿನೇಟ್ ರೆಫರೆನ್ಸ್ CRS ಅಂದರೆ ಏನು, ಆದಮೇಲೆ ಇದನ್ನು ಹೇಗೆ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗಲ್ಲಿ ಯೂಸ್ ಮಾಡ್ತೀವಿ, ಸರ್ವರ್ಸ್, ಇದನ್ನೆಲ್ಲ ಡೀಟೇಲ್ಸ್ ಆಗಿ ಸ್ವಲ್ಪ ಬ್ರೀಫ್ ಆಗಿ ವೆರಿ ಇಂಪಾರ್ಟೆಂಟ್ ಟು ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ಡಿಸ್ಕಸ್ ಮಾಡೋಣ. ಆ್ಯಂಡ್ ಯಾರಿಗೆಲ್ಲ ನೋಟ್ಸ್ ಬೇಕಿದೆ, ಓಕೆ, ಈಗ ಮಾಡ್ತಿರೋಂಥ ಟಾಪಿಕ್ಸಲ್ಲಿ ಇರೋಂಥ ನೋಟ್ಸ್ ಯಾರಿಗೆಲ್ಲ ಬೇಕಿದೆ, ನೀವು ಮೆಂಬರ್ಶಿಪ್ನ ತೊಗೊಳ್ಳಿ, ನಮ್ಮ ಚಾನಲ್ ಇರೋಂಥ ಮೆಂಬರ್ಶಿಪ್ನ ತೊಗೊಳ್ಳಿ. ನಂತರ ನೀವು ಪರ್ಸ್ನಲ್ ಆಗಿ ನಮ್ಮ ಇಮೇಲ್ ಐಡಿಗೆ ಮೇಲ್ ಮಾಡಿದ ನಂತರ ನಿಮ್ಮ ನೋಟ್ಸ್ನ ಶೇರ್ ಮಾಡ್ತೀವಿ. ಹಾಗೂ MCQs, ನೋಟ್ಸ್ ಆ್ಯಂಡ್ MCQs ಎರಡೂ ಇರುತ್ತೆ, ಎರಡೂ ಸಹ ನಿಮಗೆ ಸಿಗುತ್ತೆ. ಓಕೆ ಗೈಸ್, ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಟಾಪಿಕ್. ಸೊ ಗೈಸ್, ಈಗ ನೀವು ನೋಡೋದಾದ್ರೆ ಇಲ್ಲಿ ನೀವು ಚೆಕ್ ಮಾಡೋದಾದ್ರೆ ನಮ್ಮ ಈ ಡೀಟೇಲ್ಸ್ನ ಮ್ಯಾಪ್ ಲೇಔಟ್ ಅಂಡ್ ಪ್ರಿಂಟಿಂಗ್ ಅಂದ್ರೆ ಏನು, ನೀವು ಸಿಂಪಲ್ ಆಗಿ ತಿಳ್ಕೊಬೇಕಂದ್ರೆ ಮ್ಯಾಪ್ ಅಂಡ್ ಲೇಔಟ್ ಪ್ರಿಂಟಿಂಗ್ ಅಂತಂದ್ರೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ದಿಸ್ ವಿಲ್ ಬಿ ಲೈಕ್ ನೀವು ಯಾವುದೋ ಒಂದು ಗೂಗಲ್ ಮ್ಯಾಪ್ ಇಟ್ಕೋತೀರಾ, ಏನೆಲ್ಲ ಇರುತ್ತೆ ಅದರಲ್ಲಿ, ಅದನ್ನ ಲೇಔಟ್ ಅಂತ ಕರಿತೀವಿ. ಮ್ಯಾಪ್ನ ಲೇಔಟ್ ಅಥವಾ ನಿಮಗೆ ಜನರಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ ನೀವು ಕಟ್ಟಬೇಕಾಗಿರೋಂತಹ ಮನೆ, ಓಕೆ, ಮನೆಯಲ್ಲಿ ಬರೋ ಅಂತಹ ಡೀಟೇಲ್ಸ್, ಓಕೆ, ಎಂಟ್ರೆನ್ಸ್ ಇರ್ಬೋದು, ನಂತರ ರೂಮ್ಸ್ ಬರೋ ಇರ್ಬೋದು, ಬೆಡ್ರೂಮ್ಸ್ ಇರ್ಬೋದು, ಓಪನ್ ಕಿಚನ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ಲೇಔಟ್ ಅಂತ ಕರಿತೀವಿ. ಅದೇ ಥರ ಮ್ಯಾಪಲ್ಲಿ ಲೇಔಟ್ ಹೇಗೆ, ಮ್ಯಾಪ್ ಅಂದೇನು, ನಾವು ಜಿಯೋಗ್ರಫಿಕಲ್ ಆಗಿ ನೋಡೋ ಅಂಥ ಇನ್ಫಾರ್ಮೇಷನ್ನ ನಾವು ಮ್ಯಾಪ್ ಅಂತ ಕರಿತೀವಿ. ಅದರಲ್ಲಿ ನಿಮಗೆ ಲ್ಯಾಂಡ್ ಇರುತ್ತೆ, ರೋಡ್ ಇರುತ್ತೆ, ಎಲ್ಲ ಡೀಟೇಲ್ಸ್ ಇರುತ್ತೆ, ಇಲ್ಲ ಬಿಲ್ಡಿಂಗ್ ಇರುತ್ತೆ, ಆಫೀಸಸ್ ಇರ್ತವೆ, ಎಲ್ಲನೂ ಇರುತ್ತೆ. ಈಗ ಅದನ್ನ ನೀವು ಲೇಔಟ್ ಆಗಿ ನೋಡೋದು ಹೇಗೆ ನೋಡಿ. ಮ್ಯಾಪ್ ಲೇಔಟ್ ಈಸ್ ಎ ಪ್ರಾಸೆಸ್ ಆಫ್ ಪ್ರಿಪೇರಿಂಗ್ ಎ ಮ್ಯಾಪ್. ಏನಕ್ಕಾಗಿ, ಒಂದು ಪ್ರಿಂಟಿಂಗ್ ಕೊಡೋದಕ್ಕೆ, ರಿಪೋರ್ಟ್ ಮಾಡೋದಕ್ಕೆ ಆ್ಯಂಡ್ ಅಫಿಷಿಯಲ್ ಯೂಸೇಜ್. ಈ QGIS ಸಾಫ್ಟ್ವೇರ್ ಅಲ್ಲಿ ದಿಸ್ ಈಸ್ ಡನ್ ಯೂಸಿಂಗ್ ಪ್ರಿಂಟ್ ಲೇಔಟ್. ನೆನ್ಪಿಟ್ಕೊಳ್ಳಿ, ಪ್ರಿಂಟ್ ಅನ್ನೋ ಲೇಔಟ್ ಇಂದ ನಾವು ಒಂದು ಮ್ಯಾಪ್ ಲೇಔಟ್ನ ನೀವು ಫಿಕ್ಸ್ ಮಾಡ್ಕೋಬಹುದು. ಅಂದ್ರೆ ಎಕ್ಸಿಟ್ ಅಂದರೆ ನೀವು ಇವಾಗ ಮ್ಯಾಪ್ ಎಲ್ಲ ಕ್ರಿಯೇಟ್ ಮಾಡಿದ ಮೇಲೆ ಒಂದು ಪೇಜಲ್ಲಿ ಬರಬೇಕು, ರಿಪೋರ್ಟ್ ಮಾಡೋದಕ್ಕೆ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕಂದಾಗ ನಿಮಗೆ ಮ್ಯಾಪ್ ಅಂದಮೇಲೆ ತುಂಬ ಲೆಂತಿ ಇನ್ಫಾರ್ಮೇಷನ್ ಇರುತ್ತೆ ಗೈಸ್, ಎಲ್ಲಾನು ಒಂದೇ ಪೇಜಲ್ಲಿ ಪ್ರಿಂಟ್ ಕೊಡೋಕ್ಕಾಗಲ್ಲ. ಸೊ ಅವಾಗ ನೀವೇನು ಮಾಡ್ತೀರಿ, ಲೇಔಟ್ನ ಸೆಟ್ ಮಾಡ್ಕೋತೀರಾ. ಆ ಲೇಔಟ್ನ ಸೆಟ್ ಮಾಡಿಕೊಂಡು ನಾನು ಈಗ ತೋರಿಸ್ದಲ್ಲ ಅದೇ ಥರ ಮನೆ ಕಟ್ಟಬೇಕಾದ ಲೇಔಟಿಗೆ ಆ ಥರ ಎಷ್ಟು ಬೇಕು ಅಷ್ಟು ಮಾತ್ರ ಇನ್ಫಾರ್ಮೇಷನ್ ಸೆಟ್ ಮಾಡ್ಕೊಂಡು ನೀವು ಪ್ರಿಂಟ್ ತೊಗೋಬೋದು ಆ್ಯಂಡ್ ಅದರ್ ಯೂಸೇಜು ಸಹ ಮಾಡ್ಬೋದು. ಅದನ್ನೇ ನಾವು ಪ್ರಿಂಟ್ ಲೇಔಟ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಇದರಲ್ಲಿ ಇನ್ನೂ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು ಏನಂತಿದೆ ನೋಡಿ, ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಎ ಮ್ಯಾಪ್. ಏನು ಮ್ಯಾಪಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನೀವು ಯಾವುದೇ ಒಂದು ಡೀಟೇಲ್ಸ್ ಓಪನ್ ಮಾಡಿದಾಗ ಎಸೆನ್ಷಿಯಲ್ಸ್ ಬಂದ್ಬಿಟ್ಟು ಇವೆಲ್ಲ ಇರ್ತವೆ. ಎಲಿಮೆಂಟ್ ಅಂತ ತಿಳ್ಕೊಳ್ಳಿ, ಪರ್ಪಸ್ ಏನು. ಎಲಿಮೆಂಟ್ ಅಂದರೆ ಫಸ್ಟ್ ಟೈಟಲ್ ನಿಮಗೆ ಗೊತ್ತಿದೆ, ಮ್ಯಾಪಿನ ಹೆಸರು. ಲೆಜೆಂಡಲ್ಲಿ ನಿಮ್ಗೆ ಎಲ್ಲ ಸಿಂಬಲ್ಸು ಅದ್ರ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸ್ಕೇಲ್ ಬಾರ್, ಏನು MM ಅಲ್ಲಿ ಇದಾನ, ಇಂಚಸ್ ಅಲ್ಲಿ ಇದಾನ, ಸೆಂಟಿಮೀಟರ್ ಅಲ್ಲಿ ಇದಾನ, ಅದನ್ನ. ನಾರ್ತ್ ಯಾರೋ, ಯಾಕಂದ್ರೆ ಯಾರೋ ಇಂಪಾರ್ಟೆಂಟ್. ಇವಾಗ ನೀವು ಮ್ಯಾಪ್ ನೋಡ್ಬೇಕಾದಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಕ್ಸಾಂಪಲ್ ಆಫ್ ಮ್ಯಾಪ್ ಇದೆ, ಇಲ್ಲಿ ನೋಡಿ ಡೈರೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ನೀವು ಯಾವ ದಿಕ್ಕಿಂದ ರೆಫರೆನ್ಸ್ ತೊಗೊಂಡು ಮಾತಾಡ್ತಿದ್ರ ಅನ್ನೋದು ಗೊತ್ತಾಗಲ್ಲ, ತಿಳ್ಕೊಬೇಕು ನೀವು ಇಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಏನಂದ್ರೆ ಯಾವುದೇ ಒಂದು ನೀವು ಲೇಔಟ್ನ ಸ್ಟಡಿ ಮಾಡಬೇಕು ಅಂದರೆ ನಿಮ್ಗೆ ಏನು ಬೇಕು, ಒಂದು ಡೈರೆಕ್ಷನ್ ರೆಫರೆನ್ಸ್ ಬೇಕು. ಒಂದು ಡೈರೆಕ್ಷನ್ ರೆಫರೆನ್ಸ್ ಆಗಿ ನಾರ್ತೇ ಇರ್ಬೇಕಂತೇನಿಲ್ಲ, ನೀವು ಸೌತ್ ಇಟ್ಕೋಬೋದು, ಈಸ್ಟ್ ಇಟ್ಕೋಬೋದು, ವೆಸ್ಟ್ ಇಟ್ಕೋಬೋದು. ಬಟ್ ಏನಂದ್ರೆ ನಾರ್ತೇ ಯಾಕೆ ತೋರಿಸ್ತಾರೆ ಅಂತಂದ್ರೆ ನಿಮಗೆ ನಾರ್ತಿಂದ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಜನರೇಟ್ ಆಗುತ್ತೆ, ಸೌತಲ್ಲಿ ಕನ್ವರ್ಜ್ ಆಗುತ್ತೆ, ನಾರ್ತಿಂದ ಜನರೇಟ್ ಆಗುತ್ತೆ. ಹಾಗಾಗಿ ನಾವು ನಾರ್ತ್ ಡೈರೆಕ್ಷನಲ್ಲಿ ತುಂಬ ಪವರ್ ಇರುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಗ್ನೆಟಿಕ್ ಪವರ್ ನಾರ್ತ್ ಡೈರೆಕ್ಷನ್ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಇದನ್ನ ಎಕ್ಸಾಂಪಲ್ ಕೇಳಲ್ಲ, ನಿಮಗೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ಬಟ್ ನಾರ್ತ್ ಡೈರೆಕ್ಷನ್ನೇ ನಾವು ಜಾಸ್ತಿ ತೋರಿಸ್ತೀವಿ, ಯಾವುದೇ ಮ್ಯಾಪ್ ಇರಲಿ, ಎನಿ ಮ್ಯಾಪ್ಸ್. ಓಕೆ, ಇಲ್ಲಿ ನೋಡಿ, ಇದೊಂದು ಎಕ್ಸಾಂಪಲ್ ಆಫ್ ಎ ಬಳ್ಳಾರಿ ತಾಲೂಕಿನ ಒಂದು ಮ್ಯಾಪು. ಸೊ ಬಳ್ಳಾರಿ ತಾಲೂಕಿನ ಒಂದು ಮ್ಯಾಪಲ್ಲಿ ಇಲ್ಲಿ ನೋಡ್ಬೋದು ನೀವು, ನೋಡಿ ಇಲ್ಲಿ ಡೀಟೇಲ್ಸ್ ಏನಂತಿದೆ, ಇಲ್ಲಿ ಗ್ರೀನ್ ಅಲ್ಲಿ ಇರೋದೆಲ್ಲ ಏನು, ಫಾರೆಸ್ಟ್, ಇದೆಲ್ಲ ಏನು, ಅಗ್ರಿಕಲ್ಚರ್ ಲ್ಯಾಂಡ್, ಎಲ್ಲೋ.
ಆ್ಯಂಡ್ ಈ ಕಲರ್ ನೋಡಿ ಬಿಲ್ಟಪ್ ಏರಿಯಾ ಆ್ಯಂಡ್ ವಾಟರ್ ಬ್ಲೂ ಆಲ್ವೇಸ್ ಬ್ಲೂ ಇನ್ನು ಬೌಂಡ್ರಿ ಬಂದ್ಬಿಟ್ಟು ಡಾರ್ಕ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಯೂಸೇಜ್ ಹೀಗಿರುತ್ತೆ. ಈಗ ಇದರಲ್ಲಿ ಎಲ್ಲ ನೀವು ಡೀಟೇಲ್ಸ್ ನೋಡಿ ಇಲ್ಲಿದೆ ನೋಡಿ, ಲೆಜೆಂಡ್ ಇದೆ, ಒಂದು ಮ್ಯಾಪಲ್ಲಿ ಏನೆಲ್ಲ ತೋರಿಸ್ತೀವಿ ಅನ್ನೋದಕ್ಕೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಟೈಟಲ್ ಇದೆ, ಟೈಟಲ್ ಆಫ್ ದ ಮ್ಯಾಪ್ ಏನಿದೆ, ಲ್ಯಾಂಡ್ ಯೂಸ್ ಆಫ್ ಮ್ಯಾಪ್ ಆಫ್ ಬಳ್ಳಾರಿ ತಾಲೂಕು. ಸ್ಕೇಲ್ ಬಾರ್ ನೋಡಿ, ಸ್ಕೇಲ್ ಬಾರ್ ನೋಡ್ಬೋದು ಇಲ್ಲಿದೆ ನೋಡಿ ಸ್ಕೇಲ್ ಬಾರ್ 0 to 15 ಕಿಲೋಮೀಟರ್ ಇಲ್ಲಿ ನೋಡ್ಬೋದು ನೀವು, ಅದು ಲೆಂತ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಇದೊಂದು ವೆರಿ ಇಂಪಾರ್ಟೆಂಟ್ ಗೈಸ್, ಇವೆಲ್ಲ ಬೇಸಿಕ್ ಡೀಟೇಲ್ಸ್ ಬಟ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾರ್ತ್ ಯಾರೋನೂ ಇದೆ ನೋಡಿದ್ರೆ. ಆ್ಯಂಡ್ ಕೋಆರ್ಡಿನೇಟ್ ಗ್ರಿಡ್, ಕೋಆರ್ಡಿನೇಟ್ ಗ್ರಿಡ್ ಅಂದರೆ ಏನು, ಶೋಸ್ ಲೊಕೇಶನ್ ರೆಫರೆನ್ಸ್. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಈ ಪ್ಲಸ್, ಇದು ಈ ಪ್ಲಸ್ ಮಾರ್ಕನ್ನು ನೀವು ಇಲ್ಲಿ ತೊಗೊಂಡೋದೆ ಈ ರೆಫರೆನ್ಸ್ಗೆ ಇದು ನಿಮಗೆ ಡೀಟೇಲ್ಸ್ನ ಕೊಡುತ್ತೆ. ಏನು ಲಾಂಗಿಟ್ಯೂಡ್ ಎಷ್ಟು, ಲ್ಯಾಟಿಟ್ಯೂಡ್ ಎಷ್ಟು, ಇಲ್ಲಿ ಡೀಟೇಲ್ಸ್ನ ನೀವು ಮಾರ್ಕ್ ಮಾಡ್ಕೋಬೋದು. ಅದೇ ಥರ ಈ ಡೀಟೇಲ್ಸ್ನ ನೀವು ಮಾರ್ಕ್ ಮಾಡ್ಕೋಬೋದು. ಸೊ ಇದು ನಿಮಗೆ ಕೋಆರ್ಡಿನೇಟ್ ಗ್ರಿಡ್ ಅಂತ ಹೇಳಿ. ಇದಕ್ಕೆ ಇದು ನೋಡಿ, ಇದು ಲೈನ್ ಆಗಿ ಗ್ರಿಡ್ ಪ್ಯಾಟರ್ನ್ ಅಲ್ಲಿ ಇದೆ. ಓಕೆ, ಹೀಗೆ ಮ್ಯಾಪ್ ಬಾಡಿ ಅಂದರೆ ಮೈನ್ ಮ್ಯಾಪ್ ಎಲ್ಲಿ ನಿಮಗೆ ಡಿಸ್ಪ್ಲೇ ಆಗಿದೆ ಅದು ಮೈನ್ ಮ್ಯಾಪ್ ಬಾಡಿ. ಇಂಡೆಕ್ಸ್ ಮ್ಯಾಪ್ ಅಂದರೆ ಶೋಸ್ ಲೊಕೇಶನ್ ಕಂಟೆಸ್ಟ್. ಅಂದರೆ ಇಂಡೆಕ್ಸ್ ಮ್ಯಾಪಲ್ಲಿ ನಿಮಗೆ ಲೊಕೇಶನ್ ಕಂಟೆಸ್ಟ್ನ ತೋರಿಸುತ್ತೆ. ಇಲ್ಲಿ ನಾವು ಲೊಕೇಶನ್ ತೋರಿಸಿಲ್ಲ, ಬಟ್ ಇದರಲ್ಲಿ ಜನರಲ್ ಆಗಿ ನಿಮಗೆ ಇಲ್ಲಿ ತೋರಿಸುತ್ತೆ. ಇದೆಲ್ಲ ನೀವು ಲೊಕೇಶನ್ ಡೀಟೇಲ್ಸ್ನ ಚೆಕ್ ಮಾಡ್ಕೋಬೋದು. ನಂತರ ಸೋರ್ಸ್ ನೋಟ್, ಏನಾರ ಬರಿಬೇಕಂತಿದ್ರೆ, ಓಕೆ ಈ ಮ್ಯಾಪಲ್ಲಿ ಈ ಜಾಗ ಇರೋದಂಥದ್ದು ಡೇಂಜರಸ್ ಝೋನ್, ಡು ನಾಟ್ ಎಂಟರ್ ಆರ್ ರಿಸ್ಟ್ರಿಕ್ಟೆಡ್ ಏರಿಯಾ, ಈ ಥರ ಎಲ್ಲ ನೀವು ಬರಿಬೋದು. ಓಕೆ ಓಕೆ, ಸೋರ್ಸ್ ನೋಟ್ ಇರ್ಬೋದು, ನೋಟ್ಸ್ ಏನಾರು ಬರಿಬೋದು, ಎಲ್ಲಿಂದ ನೀವು ಸೋರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀರಾ ಅಂತ ಅದನ್ನು ಸಹ ಬರಿಬೋದು. ಡಾಟಾ, ಡೇಟ್ ಇಂಪಾರ್ಟೆಂಟ್, ಎಲ್ಲದಕ್ಕೂ ಒಂದು ಡೇಟ್ ಇರಬೇಕು. ಸೊ ಡೇಟ್ನ ಮೆನ್ಷನ್ ಮಾಡ್ತಾರೆ, ಯಾವಾಗ ಪ್ರಿಂಟ್ ಮಾಡಿರ್ತೀರ ಏನನ್ನೋದು. ಆ್ಯಂಡ್ ಪ್ರಿಪೇರ್ಡ್ ಬೈ, ವೆರಿ ಇಂಪಾರ್ಟೆಂಟ್, ಯಾರು ಅಥಾರಿಟಿ ಪರ್ಸನ್ ಇದನ್ನು ಪ್ರಿಪೇರ್ ಮಾಡಿದ್ರು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಆದಮೇಲೆ ಪ್ರೊಜೆಕ್ಷನ್ ಅಥವಾ CRS ನೋಡಿ, CRSನ ನಾವು ಇವಾಗ ಓದ್ತೀವಿ, ಅದನ್ನ ಇಲ್ಲಿ ತೋರಿಸಿ. ಶೋಸ್ ಏನು ಮಾಡುತ್ತೆ, ಕೋಆರ್ಡಿನೇಟ್ ಸಿಸ್ಟಮ್ನ ತೋರಿಸುತ್ತೆ. ಓಕೆ, ಆ್ಯಂಡ್ ಬೌಂಡ್ರಿ, ನೀವು ನೀಟ್ ಏರಿಯಾ ಬೌಂಡ್ರಿ ಲೈನ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ಇದಾದ ನಂತರ ಮ್ಯಾಪ್ ಸ್ಕೇಲಿಂಗ್ ಹೇಗೆ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್. ಮ್ಯಾಪ್ ಸ್ಕೇಲ್ ರೆಪ್ರೆಸೆಂಟ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಮ್ಯಾಪ್ ಡಿಸ್ಟೆನ್ಸ್ ಆ್ಯಂಡ್ ಗ್ರೌಂಡ್ ಡಿಸ್ಟೆನ್ಸ್. ಅಂದೆ ಮ್ಯಾಪ್ ಡಿಸ್ಟೆನ್ಸ್ ಅಂದೇನು, ನೀವು ತೋರಿಸ್ತಿರೋಂತಹ ಡ್ರಾಯಿಂಗ್ ಇದು ಮ್ಯಾಪು. ಇವಾಗ ಫಾರ್ ಎಕ್ಸಾಂಪಲ್ ಈ ಮ್ಯಾಪಲ್ಲೇ ತಗೊಳ್ಳಿ, ಈ ಕಾರ್ನರಿಂದ ಈ ಕಾರ್ನರ್ ತನಕ, ಓಕೆ ನಾನು ಈ ಕಾರ್ನರಿಂದ ಈ ಕಾರ್ನರ್ ಅಂತ ಹೋಗ್ತೇನೆ, ಹಿಂಗೆ ಡಾಟೆಡ್ ಲೈನ್ ಹಾಕಿದ್ರೆ ಇದು ಒಂದು ಕಾರ್ನರ್. ಈ ಕಾರ್ನರಿಂದ ಈ ಕಾರ್ನರ್ವರೆಗೂ ನಿಮಗೆ ಈಸ್ಟಿಂದ ವೆಸ್ಟ್ಗೆ ಇರೋಂಥ ಡೈರೆಕ್ಷನ್, ಕರೆಕ್ಟಾ? ರೈಟ್. ಸೊ ನಿಮಗೆ ಈ ಥರ ಹಿಂಗೆ ಡೈರೆಕ್ಷನ್ ಇದ್ದಾಗ ಇಲ್ಲಿಂದ ಇಲ್ಲಿ ತನಕ ಒಂದು ಡಿಸ್ಟೆನ್ಸ್ ಇರುತ್ತೆ. ಈ ಮ್ಯಾಪಲ್ಲಿ ನೀವು ಮೆಷರ್ಮೆಂಟ್ ಸ್ಕೇಲ್ ತೊಗೊಂಡು ಮೆಷರ್ ಮಾಡಿದೆ, ಹಾರ್ಡ್ಲಿ ಒಂದು 5 ಸೆಂಟಿಮೀಟರ್ ಬರಲ್ಲ ಗೈಸ್. ಇದು ಮ್ಯಾಕ್ಸಿಮಮ್ 7 ಇಂದ 8 ಸೆಂಟಿಮೀಟರ್ ಅನ್ಕೊಳ್ಳಿ. ಈಗ ನಾನು ತೋರಿಸಿರೋ ಪೇಜ್, ಬಟ್ 7 ಸೆಂಟಿಮೀಟ್ರಲ್ಲಿ ಮ್ಯಾಪ್ ಇದೆ ಅಂತ ಅಂತೀರಾ? ಇಲ್ಲ, 7 ಸೆಂಟಿಮೀಟ್ರಲ್ಲಿ ನಿಮ್ಮ ಪಾದದ ಹೆಜ್ಜೆನೂ ಬೀಳಲ್ಲ. ಓಕೆ, ಮಿನಿಮಮ್ ಒಂದು ಹಾಫ್ ಸ್ಕೇಲ್ ಬೇಕಾಗುತ್ತೆ ಅಲ್ವಾ, 15 ಇಂದ 20 ಸೆಂಟಿಮೀಟರ್ ಇರುತ್ತೆ. ಸೊ ಈ ಮ್ಯಾಪಿನ ಡಿಸ್ಟೆನ್ಸು ರೇಷಿಯೋ ಈಕ್ವಲ್ಸ್ ಟು ಆಕ್ಚುಯಲ್ ಆಗಿ ಇರೋಂತಹ ಗ್ರೌಂಡ್ ಡಿಸ್ಟೆನ್ಸ್, ಅದೇ ನಿಮ್ಮ ರೇಷಿಯೋ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಪಲ್ಲಿ 1 ಅಂತ ತೋರಿಸಿದ್ರೆ ರಿಯಲಿ ಫ್ಯಾಕ್ಟಲ್ಲಿ ಗ್ರೌಂಡ್ ಡಿಸ್ಟೆನ್ಸ್ ಬಂದ್ಬಿಟ್ಟು ನಿಮ್ಗೆ 50,000 ಸೆಂಟಿಮೀಟರ್ ಇದೆ ಅಂತ ಅರ್ಥ. ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, 1:50,000 ಅಂದೇನು 1 ಸೆಂಟಿಮೀಟರ್ ಆನ್ ಮ್ಯಾಪ್. ಇದನ್ನು 1 ಅಂತಂದರೆ 1 ಸೆಂಟಿಮೀಟರ್ ಅಂತ ತಿಳ್ಕೊಬೇಕು. 1 ಸೆಂಟಿಮೀಟರ್ ಆನ್ ಮ್ಯಾಪ್ ಇದ್ರೆ ಅದನ್ನು 50,000 ಸೆಂಟಿಮೀಟರ್ ಅಂದರೆ ಎಷ್ಟು, 50,000 ಅಂತಂದರೆ 500 ಮೀಟರು. 500 ಮೀಟರ್ ಅಂದರೆ ಅರ್ಧ ಕಿಲೋಮೀಟರು, 0.5 ಕಿಲೋಮೀಟರ್ಸ್ ಅಂತ ತಿಳ್ಕೊಳ್ಳಿ ಅಂತ ಒಂದು ಸ್ಕೇಲಿಂಗ್ ಕೊಟ್ಟಿದ್ದಾರೆ. ಈ ಥರ ನೀವು ಸ್ಕೇಲಿಂಗ್ ಎಲ್ಲ ಫ್ಯಾಕ್ಟರ್ಸಲ್ಲಿ ಮೆಷರ್ ಮಾಡ್ತೀರಾ. ಸ್ಕೇಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಮ್ಯಾಪ್ ಹಾಕಬೇಕಾದಾಗ ಸ್ಕೇಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು 1 ಸೆಂಟಿಮೀಟರ್ ಅಂತ ತೋರ್ಸೋ ಕಡೆ ಏನಾದರೂ 1 mm ಅಂತ ತೋರಿಸ್ಬಿಟ್ಟು ನೀವು 50,000 ಸೆಂಟಿಮೀಟರ್ ಅಂದರೆ ಇನ್ನೂ ಬೆಟರ್, ಯಾಕಂದರೆ ಸಣ್ಣ ಸ್ಪೇಸಲ್ಲಿ ಜಾಸ್ತಿ ಏರಿಯಾ ತೋರಿಸ್ತಾ ಇದ್ದಂಗೆ. ಓಕೆ, ಈ ಥರ ಏನೇ ಇರಲಿ ಈ ಸ್ಕೇಲಿಂಗ್ ಫ್ಯಾಕ್ಟರ್ ವೆರಿ ಇಂಪಾರ್ಟೆಂಟ್. ಓಕೆ, ಮ್ಯಾಪ್ ಸ್ಕೇಲಿಂಗ್. ಅದಾದಮೇಲೆ ಟೈಪ್ಸ್ ಆಫ್ ಸ್ಕೇಲು ಸಹ ನೀವು ನೋಡ್ಬೋದು. ಟೈಪ್ಸ್ ಆಫ್ ಸ್ಕೇಲ್ ಏನೆಲ್ಲ ಇದೆ ನೋಡಿ. ಸ್ಟೇಟ್ಮೆಂಟ್ ಸ್ಕೇಲ್ ಅಂತಿದೆ, ರೆಪ್ರೆಸೆಂಟೇಷನ್ ಫ್ರಾಕ್ಷನ್ ಸಹ ರೆಪ್ರೆಸೆಂಟ್ ಮಾಡೋದು, ಗ್ರಾಫಿಕ್ ಸ್ಕೇಲು ಸಹ ತೋರಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾವು ತೋರಿಸಿದ್ರೆ ಇದು ಗ್ರಾಫಿಕ್ ಸ್ಕೇಲ್. ಓಕೆ, ಈ ಸ್ಕೇಲ್ ಓಕೆ ಈ ಥರ ತೋರಿಸೋದು, ಡಾರ್ಕ್ ವೈಟ್ ಈ ಥರ ಬ್ಲ್ಯಾಕ್ ವೈಟ್ ಅಲ್ಲಿ ತೋರಿಸ್ತೀರ, ಇದು ಗ್ರಾಫಿಕ್ ಸ್ಕೇಲ್. ಓಕೆ, ಆ್ಯಂಡ್ ಇದಾದ ನಂತರ ರೆಪ್ರೆಸೆಂಟೇಷನ್ ಫ್ರಾಕ್ಷನ್ ಅಂದರೆ ಈ ಥರ ಫ್ರಾಕ್ಷನ್ ನಾವು ಇವಾಗ ನೋಡಿದ್ವಲ್ಲ ಅದು ಫ್ರಾಕ್ಷನ್. ಸ್ಟೇಟ್ಮೆಂಟ್ ಫ್ಯಾಕ್ಟರ್ ನೋಡಿ, ಇಲ್ಲಿ 1 ಸೆಂಟಿಮೀಟರ್ ಈಕ್ವಲ್ಸ್ 1 ಕಿಲೋಮೀಟರ್ ಅಂತ ಸ್ಟೇಟ್ಮೆಂಟಲ್ಲೂ ಸಹ ನೀವು ಬರಿಬೋದು. ಇವು 3 ಟೈಪ್ಸ್ ಆಫ್ ಸ್ಕೇಲಿಂಗ್ ಫ್ಯಾಕ್ಟರ್, ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳೋ ಚಾನ್ಸ್ ಇದೆ ಇದು. ಆ್ಯಂಡ್ ಔಟ್ಪುಟ್ ಫಾರ್ಮ್ಯಾಟ್ ಏನೆಲ್ಲ ಇದೆ ಇದು ನೀವು ನೋಡಿರ್ತೀರ. PDF ಗೊತ್ತು ನಿಮಗೆ, PNG ಅಂದರೆ ಇಮೇಜು, JPG ಅಂದು ಇಮೇಜ್, ಮತ್ತು TIF ಅಂತಲೂ ಒಂದು ಫಾರ್ಮ್ಯಾಟ್, ಮತ್ತು SVG ಅಂದು ಒಂದು ಫಾರ್ಮ್ಯಾಟ್. ಸೊ ಎಲ್ಲ ಫಾರ್ಮ್ಯಾಟ್ಸ್ ನಿಮಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಇದಾದ ನಂತರ
ಇಲ್ಲಿ ನೋಡೋದಾದ್ರೆ ನೀವು QGIS ಅಲ್ಲಿ ಪ್ರಿಂಟ್ ಲೇಔಟ್ ಹೇಗಿರುತ್ತೆ, ಇವಾಗ ಪ್ರಿಂಟ್ ಲೇಔಟ್ ಬಗ್ಗೆ ಮಾತಾಡ್ತಿದ್ವಲ್ಲ, ಪ್ರಿಂಟ್ ಲೇಔಟ್ ಹೇಗೆ ಕಾಣುತ್ತೆ, QGIS ಸಾಫ್ಟ್ವೇರ್ ಅಲ್ಲಿ ನೀವು ಪ್ರಿಂಟ್ ಲೇಔಟ್ ಕೊಟ್ಟಾಗ ನಿಮ್ಗೆ ಈ ತರ ಕಾಣುತ್ತೆ. ಈ ಲೇಔಟ್ ಅಲ್ಲಿ ನೀವು ಏನೆಲ್ಲ ಸೆಟ್ ಮಾಡ್ಕೋಬಹುದು ಇಲ್ಲಿ ನೋಡಿ. ಸೈಜ್ ಸೆಟ್ ಮಾಡ್ಬೋದು, ಪೇಪರ್ ಸೈಜ್, ವಿಡ್ತ್, ಹೈಟ್. ಇದು ಇವಾಗ A4 ಸೈಜ್ ಡೀಟೇಲ್ಸ್ 210 mm and 297 mm ವಿಡ್ತ್, ಹೈಟ್. ಯೂನಿಟ್ ಬಂದ್ಬಿಟ್ಟು ನೋಡಿ MM ಅಲ್ಲಿ ಇದೆ. ಓರಿಯೆಂಟೇಷನ್ ನೀವು ಲ್ಯಾಂಡ್ಸ್ಕೇಪ್ ಬೇಕಾ ಪೋರ್ಟ್ರೇಟ್ ಬೇಕಾ ಅಂತಾನು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ವೆರಿ ಇಂಪಾರ್ಟೆಂಟ್ ಡೀಟೇಲ್ಸ್. ಒಂದು ಪ್ರಿಂಟ್ ಲೇಔಟ್ ಕೊಡಬೇಕಾದಾಗ ಆ ಪೇಜ್ ಅಲ್ಲಿ ಫಿಟ್ ಆಗಬೇಕು, A4 ಶೀಟ್ ಅಲ್ಲಿ ಫಿಟ್ ಆಗಬೇಕು. ನೀವು ಮೊದಲೇ ನೀವು ತೋರಿಸಿರೋಂಥ ಡ್ರಾಯಿಂಗು, ನೀವು ತೋರಿಸಿರೋಂಥ ಸ್ಕೇಲು 1 cm = 1 km ಅಂತ ತೋರಿಸಿರ್ತೀರ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು. ಇವಾಗ ಬೆಂಗಳೂರನ್ನೇ ಹಾಕ್ಬೇಕಂದ್ರೆ ನೀವು 80 cm ಸ್ಕೇಲ್ ಪೇಜ್ ಇದೆನಾ ಅನ್ನೋದು ಥಿಂಕ್ ಮಾಡ್ಬೇಕು ನೀವು ಫಸ್ಟ್. A4 ಶೀಟ್ ಎಷ್ಟು ಇಲ್ಲಿ ನೋಡಿ, ನೀವು 210 mm ಅಂದ್ರೆ 21 cm. ಇವಾಗ 80 cm ಡ್ರಾಯಿಂಗ್ನ ಈ ಪೇಜಲ್ಲಿ ಹಾಕೋಕ್ಕಾಗತ್ತಾ? ಇಲ್ಲಿ ನೋಡಿ 297 ಅಂದ್ರೆ 29.7 cm ಅಷ್ಟೇ. ಇವಾಗ ನೀವು ಅಲ್ಲಿ 1 cm = 1 km ಅಂತ ಕೊಟ್ಟರು ಸಹ ನಿಮಗೆ ಇಲ್ಲಿ 80 cm ನಮ್ಮ ಬೆಂಗಳೂರು ಡಯಾಗ್ರಾಮು ಹಾಕೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀರಾ, ನೀವು ಸೈಜ್ನ ಕಡಿಮೆ ಮಾಡಬೇಕು. 1 mm = 1 km. ಅವಾಗ 80 mm ಅಲ್ಲಿ ನಿಮಗೆ ಡ್ರಾಯಿಂಗ್ ಬಂದ್ಬಿಡುತ್ತೆ. ಅವಾಗ ನೀವು ನೀಟಾಗಿ ಇಷ್ಟು ಪೇಜಲ್ಲಿ ನೀವು ಡ್ರಾಯಿಂಗ್ ಹಾಕ್ಬೋದು, ಇಡೀ ಬೆಂಗಳೂರನ್ನ ತೋರಿಸ್ಬೋದು. ಇಲ್ಲ ನೀವು ಇನ್ನೂ ದೊಡ್ಡದು ಮಾಡ್ಬೇಕಂದ್ರೆ 2 mm = 1 km ಹೀಗೂ ಮಾಡ್ಬೋದು. ಇಲ್ಲ 3 mm = 1 km. ಈ ಥರ ಮಾಡ್ಕೊತ ಹೋದಂಗೆಲ್ಲ ನಿಮಗೆ ಪೇಜಲ್ಲೇ ಸೆಟ್ ಆಗೋ ಥರ ಡ್ರಾಯಿಂಗ್ ಬರುತ್ತೆ. ಓಕೆ, ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಿಮಗೆ ಪೇಜ್ ಲೇಔಟು, ಪ್ರಿಂಟ್ ಲೇಔಟ್ ಎಲ್ಲ ಗೊತ್ತಿರಬೇಕು. ಎಕ್ಸಾಂಪಲ್ ಆಫ್ ಮ್ಯಾಪ್ ನೋಡಿದ್ರೆ ಮ್ಯಾಪ್ ಸ್ಕೇಲ್ ಹೇಗಿರುತ್ತೆ ಅದರ ಡೀಟೇಲ್ಸ್ ಇಲ್ಲಿ ನೋಡಿ. ಪ್ರಿಪೇರ್ಡ್ ಬೈ ಇದೆ, ಪ್ರೊಜೆಕ್ಷನ್ CRS ಅಂದೆ ನೋಡಿ. ಇಲ್ಲಿ ನೋಡಿ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ. UTM ಅಂದ್ರೆ ಯಾವ ಝೋನಲ್ಲಿ ಇದ್ದೀರಾ, ಯೂನಿವರ್ಸಲ್ ಟೈಮ್ ಝೋನ್ ಅದು 43 ನಾರ್ತ್, WGS 84. ಈ WGS ಬಗ್ಗೆ ನಾವು ಗ್ಲೋಬಲ್ ಸರ್ವರ್ಸ್ ಡೀಟೇಲ್ಸ್ ಅದನ್ನ ಸಹ ನಾವು ನೋಡ್ತೀವಿ ಸದ್ಯದಲ್ಲೇ. ಸೊ ಗೈಸ್, ಈ CRSನ ನೀವು ಅರ್ಥ ಮಾಡ್ಕೋಬೇಕಂತಂದ್ರೆ ಈ UTM ಅನ್ನೋದು ನಿಮ್ಗೆ ಏನಿರುತ್ತೆ, ಪ್ರೊಜೆಕ್ಷನ್ ಇರುತ್ತೆ. ಯೂನಿವರ್ಸಲ್ ಟ್ರಾನ್ಸ್ಫರ್ಸ್ ಮೆರ್ಕಾಟರ್ ಅಂತ ಕರೀತಾರೆ. ಝೋನ್ಸ್ ಬಂದ್ಬಿಟ್ಟು ಟೋಟಲ್ 60 ಝೋನ್ ಇರ್ತವೆ. 60 ಝೋನಲ್ಲಿ ಈಚ್ ಝೋನ್ ನಿಮಗೆ ರಫ್ ಆಗಿ 6 ಡಿಗ್ರಿ ಲಾಂಗಿಟ್ಯೂಡ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಲಾಂಗಿಟ್ಯೂಡ್. ಲ್ಯಾಟಿಟ್ಯೂಡ್ ಬಂದ್ಬಿಟ್ಟು ನಿಮ್ಗೆ ಈ ನಂಬರ್ ರೆಪ್ರೆಸೆಂಟ್ ಮಾಡುತ್ತೆ, ಈ ಲೆಟರ್ 43 ಅನ್ನೋದು ಝೋನು, N ಅನ್ನೋದು ನಿಮಗೆ ಲ್ಯಾಟಿಟ್ಯೂಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ಥರ WGS 84 ಅನ್ನೋದು ಸಹ ನಿಮಗೆ ಒಂದು ಡೇಟಮ್ ಅಂದರೆ ರೆಫರೆನ್ಸ್. ಈ CRS ಇಂದ ನೀವು ಒಂದು ಮ್ಯಾಪ್ ರೆಫರೆನ್ಸಲ್ಲಿ ಯಾವ ಪಾಯಿಂಟಲ್ಲಿ ಬರುತ್ತೆ ಈ ಏರಿಯಾ ಅನ್ನೋದನ್ನ ನೀವು ಹೇಳ್ಬೋದು. ಬರೀ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅನ್ನೋದು ಒಂದು ಪಾಯಿಂಟ್ ಇರುತ್ತೆ. ಇದು ಬಂದ್ಬಿಟ್ಟು ಈ ಝೋನ್ ಒಳಗಡೆ ಬರುತ್ತೆ ಅಂತ, ಅಂದರೆ ಇದು ಈ ಝೋನಲ್ಲಿ ಬರುತ್ತೆ ಅಂತ. ನಮ್ಮ ಈ ಪರ್ಟಿಕ್ಯುಲರ್ ರೆಫರೆನ್ಸ್ ಬಂದ್ಬಿಟ್ಟು ಈ ಕರ್ನಾಟಕ, ಈ ಬಳ್ಳಾರಿ ತಾಲೂಕು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಪ್ರಿಪೇರ್ಡ್ ಬೈ ನೋಡ್ಬೋದು, ಡೇಟ್ ನೋಡ್ಬೋದು, ಕರ್ನಾಟಕ, ಸೋರ್ಸ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಅನ್ನೋದು ಇದೆ ನೋಡಿ, ಕರ್ನಾಟಕ ಜಿಯೋ ಪೋರ್ಟಲ್. ಸೊ ಈ ಎಲ್ಲಾ ಡೀಟೇಲ್ಸ್ ಸಹ ಇದರಲ್ಲಿ ನಿಮಗೆ ತೋರಿಸುತ್ತೆ. ಒಂದು ಮ್ಯಾಪಲ್ಲಿ ಇಷ್ಟೆಲ್ಲ ಡೀಟೇಲ್ಸ್ ಇರಲೇಬೇಕು ಗೈಸ್. ಏನೇ ಡೀಟೇಲ್ಸ್ ಮಿಸ್ಸಿಂಗ್ ಆದ್ರೂ ತೊಂದರೆನೆ. ಹೌ ಟು ಕ್ರಿಯೇಟ್ ಎ ಲೇಔಟ್ ಇನ್ GIS ಅದನ್ನು ತಿಳ್ಕೊಳ್ಳಿ. ಸ್ಟೆಪ್ಸು: ಪ್ರಾಜೆಕ್ಟ್ಗೆ ಹೋಗಿ ನ್ಯೂ ಪ್ರಿಂಟ್ ಅಂತ ಕೊಡಬೇಕು, ನ್ಯೂ ಪ್ರಿಂಟ್ ಲೇಔಟ್, ಆ್ಯಡ್ ಮ್ಯಾಪ್ ಬಾಡಿನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸೆನ್ಷಿಯಲ್ ಎಲಿಮೆಂಟ್ಸ್ ಏನು ಟೈಟಲು, ಲೆಜೆಂಡು, ಸ್ಕೇಲ್ ಬಾರ್ ಇವೆಲ್ಲ ಏನಿರ್ಬೇಕು ಅದು ನೋಡ್ಕೋಬೇಕು. ಆದಮೇಲೆ ನೀವು ಪ್ರಿಂಟ್ ಕೊಟ್ಟು ತೊಗೊಳೋದೇ ಕೆಲಸ. ಸೊ ಇದು ಅಬೌಟ್ ಮ್ಯಾಪ್ ಲೇಔಟ್ ಅಂಡ್ ಪ್ರಿಂಟಿಂಗ್. ಈಗ ಪ್ಲಗ್ಇನ್ಸ್ ಅಂಡ್ ಎಕ್ಸ್ಟೆನ್ಷನ್ಸ್ ಅಂದ್ರೆ ಏನಂತ ನೋಡೋಣ. ಪ್ಲಗ್ಇನ್ಸ್ ಅಂಡ್ ಎಕ್ಸ್ಟೆನ್ಷನ್ಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ನಿಮ್ಮ ಹತ್ರ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರಲ್ಲಿ ಕೆಲವು ಫೀಚರ್ಸ್ ಇಲ್ಲ ಗೈಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲಲ್ಲಿ ಇವಾಗ ಹಳೆಯ ಮೊಬೈಲಲ್ಲಿ ಫೋಟೋಸ್ ಎಲ್ಲ, ಹಳೆ ಮೊಬೈಲ್ ಕೀಪ್ಯಾಡ್ ಮೊಬೈಲಲ್ಲಿ ಹೇಳ್ತಾ ಇದ್ದೀನಿ, ಕೀಪ್ಯಾಡ್ ಮೊಬೈಲಲ್ಲಿ ಏನಿತ್ತು, ನೀವು ಫೋಟೋಸ್ ತಗೋಬೋದಿತ್ತು, ಕ್ರಾಪು ಮತ್ತೇನಾದರೂ ಬರೆಯೋದು, ಈ ಥರ ಎಡಿಟ್ ಆಪ್ಷನ್ಸ್ ಅಲ್ಲಿ ಜಾಸ್ತಿ ಫೀಚರ್ಸ್ ಇರಲಿಲ್ಲ. ಏನಾದರೂ ಫೀಚರ್ ಒಂದು ಎಡಿಷನ್ ಆ್ಯಡ್ ಮಾಡಿದ್ರೆ ಅದನ್ನ ನೀವು ಪ್ಲಗ್ಇನ್ಸ್ ಅಂಡ್ ಎಕ್ಸ್ಟೆನ್ಷನ್ಸ್ ಅಂತ ಕರಿತೀರಾ. ಈಗ ಸ್ಪೆಸಿಫಿಕ್ ಆಗಿ ಪ್ಲಗ್ಇನ್ ಅಂದ್ರೆ ಏನು, ಎಕ್ಸ್ಟೆನ್ಷನ್ ಅಂದ್ರೆ ಏನು ಅನ್ನೋದು ನೋಡೋಣ. ಮೀನಿಂಗ್: plugins are additional tools that extend the functionality of GIS software. ನೋಡಿ, ಇದೊಂದು ಸಪರೇಟ್ ಟೂಲ್ ಗೈಸ್, ಎಡಿಷನಲ್ ಟೂಲ್ಸ್ ಅನ್ನೋದು ಪ್ಲಗ್ಇನ್ಸ್ ಅನ್ನೋದು. ಓಕೆ, ಪ್ಲಗ್ ಇನ್ ಅಂದೇನು, ಒಂದು ಸ್ವಿಚ್ ನೀವು ಏನಾದ್ರು ಡಿವೈಸ್ ಅನ್ನಬೇಕಂದ್ರೆ ಪ್ಲಗ್ ಹಾಕ್ತೀರಾ, ಪ್ಲಗ್ ಇನ್ ಮಾಡ್ತೀರಾ. ಓಕೆ, ಒಂದು ಪ್ಲಗ್ ಇತ್ತಂದ್ರೆ ಪ್ಲಗ್ ಇನ್ ಮಾಡಿದ್ರೆ, ಅದೇ ತರ ಇದು ಜಸ್ಟ್ ಬೇಕಂದಾಗ ಮಾತ್ರ ನೀವು ಯೂಸ್ ಮಾಡ್ಕೊಳೋದನ್ನ ನಾವು ಪ್ಲಗ್ಇನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಗಿ ನೋಡಿ, QGIS ಸಾಫ್ಟ್ವೇರ್ ಅಲ್ಲಿ ಪ್ಲಗ್ಇನ್ಸ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಫ್ರಮ್ ದ ಪ್ಲಗ್ಇನ್ ಮ್ಯಾನೇಜರ್. ಇಲ್ಲಿದೆ ನೋಡಿ, ಇದು ಒಂದು ಪ್ಲಗ್ಇನ್ ಮ್ಯಾನೇಜರ್ ಟೂಲ್. ಇದರಲ್ಲಿ ನೀವು ಹೋಗ್ಬಿಟ್ಟು ಇಲ್ಲಿ ನೀವು ಪ್ಲಗ್ಇನ್ಸ್ ಏನೇನು ಬೇಕು ಅದನ್ನ ಆ್ಯಡ್ ಅಪ್ ಮಾಡ್ಕೋಬಹುದು. ಯೂಸಸ್ ಆಫ್ ಪ್ಲಗ್ಇನ್ಸ್ ಈಗ ತಾನೇ ಹೇಳಿದ್ರೆ ಒಂದು ಎಡಿಷನಲ್ ಟೂಲ್ ಇದು. ನೀವು ಸ್ಪೆಸಿಫಿಕ್ ಡೀಟೇಲ್ಸ್ನ ತಗೋಬಹುದು. ನೋಡಿ ಇಲ್ಲಿ ಯೂಸಸ್ ಆಫ್ ಪ್ಲಗ್ಇನ್ಸ್ ಏನಿದೆ: ಡೌನ್ಲೋಡಿಂಗ್ ಸ್ಯಾಟಲೈಟ್ ಇಮೇಜಸ್, ನೀವು ಸ್ಯಾಟಲೈಟ್ ಇಮೇಜ್ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಬೋದು. ಜಿಯೋ ಕೋಡಿಂಗ್ ಮಾಡ್ಬೋದು. ಜಿಯೋ ಕೋಡಿಂಗ್ ಅಂದ್ರೆ ನಾನು ಹೇಳಿದೆ ಟ್ಯಾಗಿಂಗ್ ಮಾಡೋದು. ಓಕೆ,
ಟ್ಯಾಗಿಂಗ್ ಅನ್ನೋ ಜಿಯೋ ಕೋಡಿಂಗ್ ಅನ್ನೋದೇ ವರ್ಡ್ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಅದೇ ವರ್ಡೇ ಜಾಸ್ತಿ ನಾವು ಟರ್ಮಿನಾಲಜಿಲಿ ಯೂಸ್ ಮಾಡ್ತೀವಿ ಲ್ಯಾಂಡ್ ಸರ್ವೇರಲ್ಲಿ. ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ ಅಂದರೆ ನೀವು ಆಲ್ರೆಡಿ ನೋಡಿರ್ತೀರಾ, ನೀಟಾಗಿ ಡೀಟೇಲ್ಡ್ ಆಗಿ ಲೇಔಟ್ಸು, ಡ್ರಾಯಿಂಗ್ಸು, ಕಲರಿಂಗ್ಸು ಎಲ್ಲನೂ ಮಾಡಿರ್ತೀರಾ. ಓಕೆ, ಬ್ಯೂಟಿಫುಲ್ ಆಗಿರುತ್ತೆ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್. ನೆಟ್ವರ್ಕ್ ಅನಾಲಿಸಿಸ್, ಓನ್ಲಿ ಡಾಟ್ಸ್ ರಿಪ್ರೆಸೆಂಟೇಷನ್, ಡಾಟ್ಸ್ ಅಂಡ್ ಜಾಯ್ನಿಂಗ್ ಲೈನ್ಸ್. ಓಕೆ, ಆದಮೇಲೆ ವೆಬ್ ಮ್ಯಾಪ್ ಸರ್ವಿಸಸ್, ಇದು ನೋಡಿ ವೆರಿ ಇಂಪಾರ್ಟೆಂಟ್. ವೆಬ್ ಮ್ಯಾಪ್ ಸರ್ವಿಸಸ್ ಅಲ್ಲಿ ಏನೆಲ್ಲ ನಾವು ಕೊಡ್ಬೋದು ಅನ್ನೋದು ಪ್ಲಗಿನ್ಸ್ ಇಂದಾನೆ ನೀವು ಮಾಡ್ಬೋದು. ಕೋಆರ್ಡಿನೇಟ್ ಕನ್ವರ್ಷನ್ಸ್ ಸಹ ಪ್ಲಗಿನ್ಸ್ ಅಲ್ಲಿ ಮಾಡ್ಬೋದು. ಫೀಲ್ಡ್ ಡಾಟಾ ಕಲೆಕ್ಷನ್ ಪ್ಲಗಿನ್ ಇಂದ ಮಾಡ್ಬೋದು. ರಿಮೋಟ್ ಸೆನ್ಸಿಂಗ್ ಅನಾಲಿಸಿಸ್ ಪ್ಲಗಿನ್ ಇಂದ ಮಾಡ್ಬೋದು. ಇಷ್ಟೆಲ್ಲ ಯೂಸಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ QGIS ಪ್ಲಗಿನ್ ಏನಪ್ಪ? QGIS ಪ್ಲಗಿನ್ ಏನಿದೆ? ಪ್ಲಗಿನ್ ಅಲ್ಲಿ ಕ್ವಿಕ್ ಮ್ಯಾಪ್ ಸರ್ವಿಸಸ್ ಇದೆ. ಇದು ಏನಕ್ಕೆ ಯೂಸ್ ಮಾಡ್ತೀರಾ ಕ್ವಿಕ್ ಮ್ಯಾಪ್ ಸರ್ವಿಸಸ್ ಅನ್ನೋದು? ಗೂಗಲ್ನ OSM ಸಾಫ್ಟ್ವೇರ್ಸ್ ಮತ್ತು ಬಿಂಗ್ ಬೇಸ್ ಮ್ಯಾಪ್ಸ್ನ ಆ್ಯಡ್ ಮಾಡ್ಬೋದು. ಓಕೆ, ಓಪನ್ ಲೇಯರ್ ಪ್ಲಗಿನ್ಸ್ ಅಂದೇನು? ಆನ್ಲೈನ್ ಬೇಸ್ ಮ್ಯಾಪ್ಸ್ನ ನೀವು ಆ್ಯಡ್ ಮಾಡ್ಬೋದು. ಸೆಮಿ ಆಟೋಮೆಟಿಕ್ ಕ್ಲಾಸಿಫಿಕೇಶನ್ ಪ್ಲಗಿನ್ ಅಂದೇನು? ರಿಮೋಟ್ ಸೆನ್ಸಿಂಗ್ ಕ್ಲಾಸಿಫಿಕೇಶನ್. ಇವೆಲ್ಲ ಜಸ್ಟ್ ನೇಮಿಂಗ್ಸ್ ಆ ಪ್ಲಗಿನ್ಗೆ ಇರೋ ಅಂಥ ಒಂದು ಫೀಚರ್ನ ಕೊಟ್ಟಿದ್ದಾರೆ, ಪ್ಲಗಿನ್ಗೆ ಇರೋ ಅಂಥ ಫೀಚರ್. ಓಕೆ, ಇದು ನೋಡಿ MMQGIS ಅಂತಿದೆ. ಏನು ಮಾಡ್ತೀವಿ? ಜಿಯೋ ಕೋಡಿಂಗ್ ಅಂದರೆ ಟ್ಯಾಗಿಂಗ್ ಆ್ಯಂಡ್ ವೆಕ್ಟರ್ ಟೂಲ್ಸ್ನ ಹೆಲ್ಪ್ಫುಲ್ ಮಾಡುತ್ತೆ. ಕ್ಯೂ ಫೀಲ್ಡ್ ಸಿಂಕ್ ಅಂದೇನು? ಇದು ನಿಮಗೆ QGIS ಅಲ್ಲಿ ಫೀಲ್ಡ್ಸ್ನ ವಿತ್ ಮೊಬೈಲ್ ಆ್ಯಪಲ್ಲಿ ನೀವು ಲಿಂಕ್ ಮಾಡ್ತೀರ ನೋಡಿ. ಮೊಬೈಲ್ ಆ್ಯಪಲ್ಲಿ ಏನು ಮಾಡಬೇಕು? ಲೈನ್ ಟು ಲೈನ್, ಲ್ಯಾಟಿಟ್ಯೂಡ್ ಟು ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಟು ಲ್ಯಾಟಿಟ್ಯೂಡ್ ನೀವು ಸೈಟ್ಸ್ನ ಲಿಂಕ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನೀವು ಇದು ಸಿಂಕ್ನ ಯೂಸ್ ಮಾಡ್ಕೋದು. ಅವಾಗ ಆಟೋಮೆಟಿಕ್ಕಾಗಿ ಸಿಂಕ್ ಆಗಿಬಿಡುತ್ತೆ. ಆ ಪರ್ಟಿಕ್ಯುಲರ್ ಡೀಟೇಲ್ಸ್ಗೆ ನೀವು ಇರೋಂಥ ಲೊಕೇಶನ್ ಡೀಟೇಲ್ಸ್ ಸಿಂಕ್ ಆಗುತ್ತೆ. ಓಕೆ, DB ಮ್ಯಾನೇಜರ್, ಡಾಟಾಬೇಸ್ ಮ್ಯಾನೇಜರ್ ಏನು ಮಾಡುತ್ತೆ? ಎಲ್ಲ ನೀವು ಕೊಡೋಂತಹ ಡೀಟೇಲ್ಸ್ ಡಾಟಾಬೇಸಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ಸ್ಪ್ಯಾಷಿಯಲ್ ಡಾಟಾಬೇಸ್ ಅಂತ ಕರಿತೀವಿ. ಪ್ರೊಸೆಸಿಂಗ್ ಟೂಲ್ ಬಾಕ್ಸ್ ಅಂತಲೂ ಇದೆ. ಇದೇನು? ಸ್ಪೇಷಿಯಲ್ ಅನಾಲಿಸಿಸ್ ಟೂಲ್. ಜಿಯೋ ರೆಫರೆನ್ಸರು ಇದೆ, ರೆಫರೆನ್ಸರ್, ಸ್ಕ್ಯಾಂಡ್ ಮ್ಯಾಪ್ಸ್. ಇವೆಲ್ಲ ಏನಂದರೆ ಜಸ್ಟ್ ಆ ಪ್ಲಗಿನ್ಸ್ ಇರೋ ಅಂಥ ಯೂಸೇಜ್ ಗೈಸ್. ಓಕೆ, ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ನೋಡ್ಬೋದು. ಪ್ಲಗಿನ್ಸ್ ಮೇಕ್ ಓಪನ್ ಸೋರ್ಸ್ GIS ಹೈಲಿ ಫ್ಲೆಕ್ಸಿಬಲ್ ಆ್ಯಂಡ್ ಪವರ್ಫುಲ್. ನೋಡಿ, ಪ್ಲಗಿನ್ ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ರೆ ನಿಮ್ಗೆ ಬ್ಯೂಟಿಫುಲ್ ಆಗಿ ಸೆಟ್ ಆಗುತ್ತೆ.